ಈ ಕ್ಷಣದ 25 ಸುದ್ದಿಗಳನ್ನು ಕ್ವಿಕ್ ಆಗಿ ನೋಡೋಣ. ಮೆಟ್ರೋ ಪ್ರಯಾಣಿಕರಿಗೆ ಬಿಎಂಆರ್ಸಿಎಲ್ ಗುಡ್ ನ್ಯೂಸ್ ಜೊತೆ ಬ್ಯಾಡ್ ನ್ಯೂಸ್ ಕೊಟ್ಟಿದೆ. ಕೆಲವು ಸ್ಟೇಷನ್ಗಳಿಗೆ 100% ಏರಿಕೆಯಾಗಿದ್ದ ದರ ಈಗಲೂ ಹಾಗೇನೇ ಇದೆ. ಇನ್ನು ಕೆಲ ಸ್ಟೇಷನ್ಗಳಿಗಷ್ಟೇ 100% ಏರಿಕೆಯಾಗಿದ್ದ ದರವನ್ನು ಕಡಿತಗೊಳಿಸಲಾಗಿದೆ. ಮೆಟ್ರೋ ಬೆಲೆ ಪರಿಷ್ಕರಣೆ ಬಗ್ಗೆ ಮಾತನಾಡಿದ ಬಿಎಂಆರ್ಸಿಎಲ್ ಎಂಡಿ ಶೀಘ್ರದಲ್ಲೇ ಪ್ರತಿ ಸ್ಟೇಷನ್ನ ಹೊಸ ಮತ್ತೆ ಹಳೆಯ ದರವನ್ನು ವೆಬ್ಸೈಟ್ನಲ್ಲಿ ಅಪ್ಲೋಡ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಆದರೆ ಟಿಕೆಟ್ ದರದ ಕುರಿತು ಈವರೆಗೆ ಯಾವುದೇ ಅಧಿಕೃತ ಮಾಹಿತಿಯನ್ನ ಅಪ್ಲೋಡ್ ಮಾಡಿಲ್ಲ. ಮೆಟ್ರೋ ದರ ಇಳಿಕೆ ಬಗ್ಗೆ ಗೊಂದಲ ಮುಂದುವರೆದಿದೆ. ಈ ಹಿಂದೆ ಪೀಣ್ಯ ಟು ಸೆಂಟ್ರಲ್ ಕಾಲೇಜ್ಗೆ 30 ರೂಪಾಯಿ ದರ ಇತ್ತು. ಆದರೆ ಪರಿಷ್ಕರಣೆ ಬಳಿಕ 60 ರೂಪಾಯಿ ಆಗಿತ್ತು. ಇವತ್ತು ಬೆಳಗ್ಗೆಯಿಂದ 60 ರೂಪಾಯಿನೇ ಇದೆ. ಇನ್ನು ಬೆನ್ನಿಗಾನಹಳ್ಳಿ ಟು ಅಂಬೇಡ್ಕರ್ ಮೆಟ್ರೋ ಸ್ಟೇಷನ್ ದರ ಹೆಚ್ಚಳಕ್ಕೂ ಮುನ್ನ 30 ರೂಪಾಯಿ ಇತ್ತು. ಹೆಚ್ಚಳದ ನಂತರ 60 ಆಗಿದೆ. ಇವತ್ತಿನಿಂದ ಟಿಕೆಟ್ ದರ 40 ಆಗಿದೆ. ಪ್ರಧಾನಿ ನರೇಂದ್ರ ಮೋದಿ ಹಾಗೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಐತಿಹಾಸಿಕ ಸಭೆಯನ್ನು ನಡೆಸಿದ್ದಾರೆ. F-35 ಜೆಟ್ ಒಪ್ಪಂದ, ರಕ್ಷಣಾ ವ್ಯಾಪಾರ ಸೇರಿದಂತೆ ಹಲವು ವಿಚಾರಗಳ ಬಗ್ಗೆ ಉಭಯ ನಾಯಕರು ಚರ್ಚಿಸಿದ್ದಾರೆ. $500 ಬಿಲಿಯನ್ ದ್ವಿಪಕ್ಷೀಯ ವ್ಯಾಪಾರ ಗುರಿಯನ್ನ ಹೊಂದಲಾಗಿದೆ. ಅಮೆರಿಕದಿಂದ ಹೆಚ್ಚಿನ ಪ್ರಮಾಣದಲ್ಲಿ ತೈಲ, ಅನಿಲ ಆಮದು ಮಾಡಿಕೊಳ್ಳುವುದಕ್ಕೆ ಭಾರತ ನಿರ್ಧರಿಸಿದೆ. ಭಾರತ ಅಮೆರಿಕ ನಡುವೆ ಹಲವು ಒಪ್ಪಂದಗಳಿಗೆ ಪ್ರಧಾನಿ ಮೋದಿ, ಅಮೆರಿಕ ಅಧ್ಯಕ್ಷ ಟ್ರಂಪ್ ಸಹಿಯನ್ನು ಹಾಕಿದ್ದಾರೆ. ಈ ಬಗ್ಗೆ ಮಾತನಾಡಿದ ಮೋದಿ, ಭಾರತ ಅಮೆರಿಕ ನಡುವಿನ ಸಂಬಂಧ ಮತ್ತಷ್ಟು ವೃದ್ಧಿಯಾಗಲಿದೆ. ನಾವು ಏನೇ ಮಾಡಿದ್ರೂ ದೇಶದ ಅಭಿವೃದ್ಧಿಯೇ ಮುಖ್ಯ ಅಂತ ಹೇಳಿದ್ದಾರೆ. ಉಭಯ ದೇಶಗಳ ನಡುವಿನ ಬಾಂಧವ್ಯ ವೃದ್ಧಿಗೆ ಮೊದಲ ಆದ್ಯತೆ ಅಂತ ಅಮೆರಿಕ ಪ್ರವಾಸದಲ್ಲಿದ್ದ ಪ್ರಧಾನಿ ಮೋದಿ ಹೇಳಿದ್ದಾರೆ. 2030ರ ವೇಳೆಗೆ ಭಾರತ ಅಮೆರಿಕ ನಡುವಿನ ವ್ಯಾಪಾರ ದ್ವಿಗುಣವಾಗುತ್ತೆ. ಭಯೋತ್ಪಾದನೆ ವಿರುದ್ಧ ಭಾರತ ಅಮೆರಿಕ ಒಗ್ಗಟ್ಟಿನಿಂದ ಹೋರಾಟವನ್ನು ನಡೆಸುತ್ತೇವೆ ಅಂತ ಹೇಳಿದ್ದಾರೆ. ಮೋದಿ ಮಹಾನ್ ನಾಯಕ, ಅದ್ಭುತ ಕೆಲಸಗಳನ್ನು ಮಾಡುತ್ತಿದ್ದಾರೆ ಅಂತ ಅಮೆರಿಕದ ಶ್ವೇತ ಭವನದಲ್ಲಿ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಹಾಡಿ ಹೊಗಳಿದ್ದಾರೆ. ರಷ್ಯಾ ಉಕ್ರೇನ್ ನಡುವೆ ಶಾಂತಿ ಕಾಪಾಡುವಲ್ಲಿ ಭಾರತ ಉತ್ತಮ ಕೆಲಸ ಮಾಡಿದೆ ಅಂತ ತಿಳಿಸಿದ್ದಾರೆ. ಏಷ್ಯಾ ಪೆಸಿಫಿಕ್ ವಲಯ ಸಂಪರ್ಕಿಸುವಲ್ಲಿ ಭಾರತದ ಪಾತ್ರ ಮಹತ್ವದ್ದು ಅಂತ ಟ್ರಂಪ್ ಹೇಳಿದ್ದಾರೆ. ಭಯೋತ್ಪಾದನೆ ವಿರುದ್ಧ ಭಾರತ ಅಮೆರಿಕ ಜಂಟಿ ಹೋರಾಟವನ್ನು ನಡೆಸುತ್ತೀವಿ. 2008ರ ಮುಂಬೈ ಮೇಲಿನ ಉಗ್ರರ ದಾಳಿ ಪ್ರಕರಣದ ಆರೋಪಿ ತಹೌರ್ ರಾಣನನ್ನ ಭಾರತಕ್ಕೆ ಹಸ್ತಾಂತರಿಸಲಾಗುತ್ತೆ ಅಂತಾನೂ ಹೇಳಿದ್ದಾರೆ. ಸುಂಕ ವಿಧಿಸುವ ಬಗ್ಗೆ ಪ್ರಧಾನಿ ಮೋದಿ ಜೊತೆ ಮಾತನಾಡಿದ್ದೇನೆ ಅಂತ ಅಮೆರಿಕ ಅಧ್ಯಕ್ಷ ಟ್ರಂಪ್ ಹೇಳಿದ್ದಾರೆ. ಬೇರೆ ದೇಶಗಳು ನಮ್ಮ ವಸ್ತುಗಳ ಮೇಲೆ ಎಷ್ಟು ಸುಂಕ ವಿಧಿಸುತ್ತವೆ ಅಷ್ಟೇ ಸುಂಕವನ್ನು ನಾವು ಈ ದೇಶಗಳ ಮೇಲೆ ವಿಧಿಸುತ್ತೇವೆ ಅಂತ ಹೇಳಿದ್ದಾರೆ. ಮಾಜಿ ಸ್ಪೀಕರ್ ರಮೇಶ್ ಕುಮಾರ್ ವಿರುದ್ಧ ಅರಣ್ಯ ಭೂಮಿ ಒತ್ತುವರಿ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಪ್ರಾದೇಶಿಕ ಅರಣ್ಯ ಸಂರಕ್ಷಣಾಧಿಕಾರಿ ಕಚೇರಿಯಿಂದ ನೋಟಿಸ್ ನೀಡಲಾಗಿದೆ. ಫೆಬ್ರವರಿ 20ರಂದು ಮಧ್ಯಾಹ್ನ 3 ಗಂಟೆಗೆ ವಿಚಾರಣೆಗೆ ಬರುವಂತೆ ಸೂಚಿಸಿದ್ದಾರೆ. ಚಾಮರಾಜನಗರದ ಕೊಳ್ಳೇಗಾಲದಲ್ಲಿ ಬಂದೋಬಸ್ತ್ ಡ್ಯೂಟಿ ಕಡಿಮೆ ಮಾಡು ದೇವ್ರೆ ಅಂತ ಪೊಲೀಸ್ ಕಾನ್ಸ್ಟೇಬಲ್ ಒಬ್ಬರು ದೇವರ ಮೊರೆ ಹೋಗಿದ್ದಾರೆ. ಲಕ್ಷ್ಮೀನಾರಾಯಣ ಸ್ವಾಮಿ ರಥೋತ್ಸವದಲ್ಲಿ ಬಾಳೆಹಣ್ಣಿನ ಮೇಲೆ ಬಂದೋಬಸ್ತ್ ಡ್ಯೂಟಿ ಕಡಿಮೆ ಮಾಡುವಂತೆ ತೇರಿಗೆ ಸಮರ್ಪಿಸಿದ್ದಾರೆ. ಪ್ರತಿಷ್ಠಿತ ಮೈಸೂರು ವಿವಿಗೂ ನಕಲಿ ಮಾರ್ಕ್ಸ್ ಕಾರ್ಡ್ ಕಂಟಕ ಎದುರಾಗಿದೆ. ಉದ್ಯೋಗಕ್ಕಾಗಿ ನಕಲಿ ಅಂಕಪಟ್ಟಿ ಪದವಿ ಪ್ರಮಾಣ ಪತ್ರವನ್ನು ಸೃಷ್ಟಿಸಲಾಗಿದೆ. ನಕಲಿ ಅಂಕಪಟ್ಟಿ ನೀಡಿ ವಿನೋದ್ ಎಂಬಾತ ನಿರ್ಮಿತಿ ಕೇಂದ್ರದ ಯೋಜನಾ ನಿರ್ದೇಶಕನಾಗಿ ಉದ್ಯೋಗವನ್ನು ಪಡೆದುಕೊಂಡಿರುವುದು ಬಯಲಾಗಿದೆ. ಕೆಸಿ ವ್ಯಾಲಿ ನೀರನ್ನು ಅಕ್ರಮವಾಗಿ ಕೃಷಿಗೆ ಬಳಸಿಕೊಳ್ಳುತ್ತಾ ಇದ್ದವರ ಜಮೀನಿನ ಮೇಲೆ ಸಣ್ಣ ನೀರಾವರಿ ಇಲಾಖಾ ಅಧಿಕಾರಿಗಳು ದಾಳಿಯನ್ನು ಮಾಡಿದ್ದಾರೆ. ಕೋಲಾರ ತಾಲೂಕು ಗೌಡಹಳ್ಳಿ ಬಳಿ ರೇಡ್ ಮಾಡಿದ್ದಾರೆ. ಅನ್ನದಾತರ ಮೋಟಾರ್ ಪಂಪ್ ಪೈಪ್ ಅನ್ನು ವಶಕ್ಕೆ ಪಡೆದಿದ್ದಾರೆ. ಡೀಸೆಲ್ ತುಂಬಿದ ಟ್ಯಾಂಕರ್ ಅಂಗಡಿಗೆ ನುಗ್ಗಿದ ಘಟನೆ ಕಲಬುರಗಿ ಜಿಲ್ಲೆ ಶಹಾಬಾದ್ ತಾಲೂಕಿನ ಬಂಕೂರಿನಲ್ಲಿ ನಡೆದಿದೆ. ಚಾಲಕ ವಿಜಯಪ್ಪ ಗೌಡ ಎಂಬುವರ ಹ್ಯಾಂಡ್ ಬ್ರೇಕ್ ಹಾಕದೇನೆ ಡೀಸೆಲ್ ಟ್ಯಾಂಕರ್ ಅನ್ನು ನಿಲ್ಲಿಸಿ ಅಂಗಡಿಗೆ ಅವರು ತೆರಳಿದ್ರು. ಹೀಗಾಗಿ ಡೀಸೆಲ್ ಟ್ಯಾಂಕರ್ ಕಿರಾಣಿ ಅಂಗಡಿಗೆ ನುಗ್ಗಿದೆ. ತುಮಕೂರಿನಲ್ಲಿ ದೇವಸ್ಥಾನ ಮನೆಯೊಂದರಲ್ಲಿ ಕಳ್ಳತನ ಮಾಡ್ತಾ ಇದ್ದಂತ ಇಬ್ಬರನ್ನ ಅರೆಸ್ಟ್ ಮಾಡಲಾಗಿದೆ. ಆಂಧ್ರದ ಬದಲಾಪುರದ ನರಸಿಂಹ, ತುಮಕೂರಿನ ಕ್ಯಾತಗಾನ ಕೆರೆಯ ತಿಪ್ಪೇಸ್ವಾಮಿ ಆರೋಪಿಗಳನ್ನ ಇದೀಗ ಅರೆಸ್ಟ್ ಮಾಡಿದ್ದಾರೆ. ಹಾಗೆ ಆರೋಪಿಗಳಿಂದ 2630 ಗ್ರಾಂ ಬೆಳ್ಳಿ ಹಾಗೆ 20 ಗ್ರಾಂ ಚಿನ್ನವನ್ನು ಜಪ್ತಿ ಮಾಡಲಾಗಿದೆ. ಕೋಲಾರ ಜಿಲ್ಲೆ ಎಪಿಎಂಸಿ ಮಾರುಕಟ್ಟೆಯಲ್ಲಿ ಗೂಡ್ಸ್ ವಾಹನ ಕಳ್ಳತನ ಮಾಡ್ತಾ ಇದ್ದಂತ ರವಿಚಂದ್ರ ಎಂಬಾತನನ್ನ ಪೊಲೀಸರು ಬಂಧಿಸಿದ್ದಾರೆ. ಮತ್ತೊಬ್ಬ ಆರೋಪಿ ಮದನ್ಗಾಗಿ ಹುಡುಕಾಟವನ್ನು ಮುಂದುವರೆಸಿದ್ದಾರೆ. ಆಗಸ್ಟ್ 8, 2024ರಂದು ಕಳ್ಳರು ಗೂಡ್ಸ್ ವಾಹನವನ್ನು ಕದ್ದೊಯ್ದಿದ್ರು. ಕಾಮಿಡಿ ಶೋನ ಮಡೆನೂರು ಮನು ನಾಯಕನಾಗಿ ನಟಿಸಿರುವಂತಹ ಕುಲದಲ್ಲಿ ಕೀಳ್ಯಾವುದೋ ಚಿತ್ರ ಭಾರೀ ಕುತೂಹಲ ಮೂಡಿಸಿದೆ. ಮಹಾಕುಂಭ ಮೇಳದಲ್ಲಿ ಮಡೆನೂರು ಮನು ಚಿತ್ರದ ಪೋಸ್ಟರ್ ಅನ್ನು ಹಿಡಿದು ಸಂಗಮದಲ್ಲಿ ಮುಳುಗಿ ಚಿತ್ರ ಯಶಸ್ವಿಯಾಗಲಿ ಅಂತ ಪ್ರಾರ್ಥಿಸಿದ್ದಾರೆ. ಬೆಂಗಳೂರಿನ ಯಲಹಂಕದಲ್ಲಿ ನಡೀತಾ ಇರುವಂತಹ ವೈಮಾನಿಕ ಪ್ರದರ್ಶನಕ್ಕೆ ಇಂದು ತೆರೆ ಬೀಳ್ತಾ ಇದೆ. ನಿನ್ನೆಯಿಂದ ಸಾರ್ವಜನಿಕರ ಪ್ರವೇಶಕ್ಕೂ ಕೂಡ ಅವಕಾಶವನ್ನ ಕಲ್ಪಿಸಲಾಗಿತ್ತು. ಇವತ್ತು ಕೂಡ ಸಾರ್ವಜನಿಕರು ಏರ್ ಶೋ ಕಣ್ತುಂಬಿಕೊಳ್ಳಲಿದ್ದಾರೆ.
ಇನ್ವೆಸ್ಟ್ ಕರ್ನಾಟಕ 2025 ಸಮಾವೇಶಕ್ಕೆ ಇವತ್ತು ಅದ್ದೂರಿ ತೆರೆ ಬೀಳ್ತಾ ಇದೆ. ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ಸಮಾವೇಶ ನಡೀತಾ ಇದ್ದು ವಸ್ತು ಪ್ರದರ್ಶನ ವೀಕ್ಷಣೆಗೆ ಇವತ್ತು ಸಾರ್ವಜನಿಕರಿಗೆ ಮುಕ್ತ ಅವಕಾಶವನ್ನು ಕಲ್ಪಿಸಲಾಗಿದೆ. ಇಂದು ಪ್ರೇಮಿಗಳ ದಿನ. ಈ ಸಂದರ್ಭದಲ್ಲಿ ಪತಿ ಮತ್ತು ಪತ್ನಿ ನಡುವಿನ ವ್ಯಾಲೆಂಟೈನ್ಸ್ ಒಪ್ಪಂದದ ಪತ್ರವು ವೈರಲ್ ಆಗ್ತಾ ಇದೆ. ದಂಪತಿಯು ತಮ್ಮ ನಡುವಿನ ಜಗಳವನ್ನ ತಪ್ಪಿಸುವುದಕ್ಕೆ ಕೆಲವು ನಿಯಮಗಳನ್ನು ಒಪ್ಪಿಕೊಂಡು ಬಾಂಡ್ ಮಾಡಿಸಿದ್ದಾರೆ.